ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂತಹ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗ್ಲಿಕ್ಕಿದೆ. ಅಂದ್ರೆ ಮಹತ್ವದ ಸಭೆ ನಡೆಯುತ್ತೆ. ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಸಭೆ ಇದೆ. ಹಾಗಾಗಿ ಹೇಳ್ತಾ ಇರೋದು ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತಿನ ದಿನ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಅಂತ. ಪಾಕಿಸ್ತಾನಕ್ಕೆ ಹಲವು ಷರತ್ತುಗಳನ್ನ ವಿಧಿಸುತ್ತಾ ಭಾರತ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಯಾವೆಲ್ಲ ಷರತ್ತುಗಳನ್ನ ಹಾಕುವ ಸಾಧ್ಯತೆಗಳಿದೆ ಅನ್ನೋದನ್ನ ಕೂಡ ಗಮನಿಸೋಣ. ಬಟ್ ಅದಕ್ಕೂ ಮುನ್ನ ನಿಮಗೂ ನಮಗೂ ಗೊತ್ತು, ಕದನ ವಿರಾಮ ಘೋಷಣೆಯಾಗಿದೆ. ಹಾಗಾಗಿ ಸದ್ಯ ಪರಿಸ್ಥಿತಿ ತಿಳಿಯಾಗಿದ್ರು ಕೂಡ ಪಾಕಿಸ್ತಾನ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಕಾರಣಕ್ಕೆ ಭಾರತದ ಸೇನೆ ಕೂಡ ಫುಲ್ ಹೈ ಅಲರ್ಟ್ ಆಗಿದೆ. ಇವತ್ತು ಮಹಾನಿರ್ದೇಶಕರ ಸಭೆ ಇದೆಯಲ್ಲ, ಮೂರು ಸೇನೆಗಳಿಗೆ ಸಂಬಂಧಪಟ್ಟಂತಹ ಮಹಾನಿರ್ದೇಶಕರ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ. ಸಭೆಯಲ್ಲಿ ಪ್ರಮುಖ ವಿಚಾರಗಳು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಕದನ ವಿರಾಮ ಇದ್ರೂ ಕೂಡ ಇದನ್ನ ಮುಂದುವರಿಸೋದಕ್ಕೆ ಒಂದಷ್ಟು ಷರತ್ತುಗಳನ್ನ ಕೂಡ ಪಾಕಿಸ್ತಾನದ ಮುಂದೆ ಇಡುವ ಸಾಧ್ಯತೆಗಳಿದೆ. ಆ ಷರತ್ತುಗಳು ಯಾವ ರೀತಿ ಇರುತ್ತೆ, ಅದನ್ನ ಹೊರತುಪಡಿಸಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗುತ್ತಾ ಅಥವಾ ಇಲ್ಲಿಗೆ ಅದನ್ನ ಕೈ ಬಿಡಲಾಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮತ್ತೆ ನಿನ್ನೆ ನಾವು ಗಮನಿಸ್ತಾ ಇದ್ವಿ, ರಕ್ಷಣಾ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಪಾಕಿಸ್ತಾನ ಇನ್ನು ಮುಂದೆ ಏನಾದ್ರೂ ಭಾರತದ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡುವ ಮಾತೇ ಇಲ್ಲ, ನಮ್ಮ ಕಾರ್ಯಾಚರಣೆ ಕೂಡ ನಿರಂತರವಾಗಿ ಸಾಗುತ್ತೆ, ತಕ್ಕ ಪಾಠವನ್ನ ಕೂಡ ಕಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ರವಾನೆ ಮಾಡಿದ್ದಾಗಿದೆ. ಪ್ರಮುಖವಾಗಿ ನಿನ್ನೆ ಮೂರು ಸೇನೆಗಳ ಮುಖ್ಯಸ್ಥರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು. ಅಂದ್ರೆ ನಿನ್ನೆ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋದ್ರು. ಯಾವ ರೀತಿಯ ಕಾರ್ಯಾಚರಣೆ ಇತ್ತು ಭಾರತದ ಸೇನೆಯಿಂದ ಅಂತ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕೂಡ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಅದನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು. ಪ್ರಮುಖವಾಗಿ ಪಾಕಿಸ್ತಾನದ ಮೇನ್ ಯಾವ ರಾಜಧಾನಿಯಿಂದ ಹಿಡ್ಕೊಂಡು ಯಾವ್ಯಾವ ಇಂಪಾರ್ಟೆಂಟ್ ನಗರಗಳಿತ್ತೋ ಅದೆಲ್ಲವನ್ನ ಕೂಡ ಭಾರತೀಯ ಸೇನೆ ಹೊಡೆದು ಹಾಕಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಪಾಕಿಸ್ತಾನ ಸುಳ್ಳು ಸುದ್ದಿಗಳನ್ನ ಹೇಳ್ತಾ ಇತ್ತಲ್ಲ, ಭಾರತದ ಪೈಲಟ್ಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ನಾವು ಕೂಡ ಅಲ್ಲಿ ದಾಳಿ ಮಾಡಿದ್ದೀವಿ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಎಲ್ಲವನ್ನ ಕೂಡ ನಾಶ ಮಾಡಿದ್ದೀವಿ, ಪ್ರತೀಕಾರ ತೀರಿಸಿಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ಪ್ರಧಾನಿ ಸೇರಿದಂತೆ ಅಲ್ಲಿನ ಸೇನೆ ಕೂಡ ಹೇಳ್ತಾ ಬಂತು. ಬಟ್ ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ನಿನ್ನೆ ಭಾರತೀಯ ಸೇನೆ ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಏನೆಲ್ಲ ಕಾರ್ಯಾಚರಣೆಗಳಾಯಿತು, ಪಾಕಿಸ್ತಾನ ನಡೆಸಿರುವಂತಹ ದಾಳಿಗೆ ಭಾರತೀಯ ಸೇನೆ ಯಾವ ರೀತಿ ದಿಟ್ಟ ಉತ್ತರ ಕೊಡ್ತಾ ಬಂತು ಅನ್ನುವಂತಹ ಅಂಶಗಳನ್ನ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಭಾರತೀಯ ಸೇನೆ ಅದನ್ನ ಉಲ್ಲೇಖ ಮಾಡಿತು. ಅಲ್ಲಿ ಭಾರತೀಯರಿಗೆ ಒಂದ್ ಹಂತದಲ್ಲಿ ಸಮಾಧಾನ ಆಯಿತು, ದಾಳಿಗೆ ಪ್ರತೀಕಾರ ಆಗಿದೆ ಭಾರತೀಯ ಸೇನೆಯಿಂದ. ಅದನ್ನ ಹೊರತುಪಡಿಸಿದ್ರೆ ಭಾರತೀಯ ಸೇನೆಗೆ ಅಥವಾ ಯೋಧರಿಗೆ, ಪೈಲಟ್ಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಈ ಯುದ್ಧದ ಸಂದರ್ಭದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯಿತು. ಬಟ್ ಇವತ್ತು ನಡೆಯುವಂತಹ ಸಭೆ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಯಾವೆಲ್ಲ ಕಂಡೀಷನ್ಸ್ ನ ಪಾಕಿಸ್ತಾನದ ಮುಂದೆ ಇಡಬಹುದು ಭಾರತೀಯ ಸೇನೆ ಅನ್ನುವಂತಹ ಕುತೂಹಲಕ್ಕೆ ನಾವು ಆ ಅಂಶಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅವಿತುಕೊಂಡಿರುವ ಉಗ್ರರನ್ನ ಸ್ಥಳಾಂತರ ಮಾಡಬೇಕು, ಅಂದ್ರೆ ಹಸ್ತಾಂತರ ಮಾಡಬೇಕು ಭಾರತಕ್ಕೆ ಅನ್ನುವಂತಹ ಬೇಡಿಕೆಯನ್ನ ಪ್ರಮುಖವಾಗಿ ಇಡುವಂತಹ ಸಾಧ್ಯತೆಗಳಿದೆ. ಕಾರಣ ನಿಮಗೆಲ್ಲ ಗೊತ್ತು, ಒಂದ್ ಕಡೆ ಮುಂಬೈ ದಾಳಿ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪೆಹಲ್ಗಾಮ್ ದಾಳಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಭಾರತದಲ್ಲಿ ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಹಲವು ಉಗ್ರ ಸಂಘಟನೆಗಳು ಎಸಗಿದೆಯಲ್ಲ, ಆ ಉಗ್ರ ಸಂಘಟನೆಯ ಪ್ರಮುಖರನ್ನ, ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಯನ್ನ ಭಾರತೀಯ ಸೇನೆ ಅಂದ್ರೆ ಭಾರತ ಇಡುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನಕ್ಕೆ. ಯಾಕಂದ್ರೆ ಉಗ್ರರು ಎಲ್ಲಿ ಅಡವಿ ಕೂತಿದ್ದಾರೆ, ಭಾರತದಲ್ಲಿ ಇಷ್ಟೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಎಸಗಿ ಆ ಉಗ್ರ ಸಂಘಟನೆಯ ರೂವಾರಿಗಳು ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆಗೆ ನೇರವಾಗಿ ಸಿಗುವಂತಹ ಉತ್ತರ ಒನ್ಸ್ ಅಗೇನ್ ಪಾಕಿಸ್ತಾನನೇ ಅಂಥವರಿಗೆ ನೆಲೆಗಳನ್ನ ಕೊಡ್ತಾ ಇದೆ, ಪೋಷಣೆ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಿರೋದ್ರಿಂದ ಅಂಥವರನ್ನ ಈಗ ಈ ಹಿಂದೆ NIA ಅಧಿಕಾರಿಗಳು ಕೆಲ ಉಗ್ರರನ್ನ ಮೋಸ್ಟ್ ವಾಂಟೆಡ್ ಅಂತ ಘೋಷಣೆ ಮಾಡಿದ್ದಾರೆ. ಕೆಲವು ಕಡೆ ಕೆಲ
ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಮಾನದ ಘೋಷಣೆ ಮಾಡಿದ್ರು, ಇವರ ಸುಳಿವು ಕೊಟ್ಟವರಿಗೆ, ಇವ್ರನ್ನ ಹುಡುಕಿ ಕೊಟ್ಟವರಿಗೆ ಇಂತಿಷ್ಟು ಬಹುಮಾನ ಅಂತ. ಸೊ ಅಂತ ಉಗ್ರರನ್ನ ಹುಡುಕಿ ಕೊಡಬೇಕು ಅಥವಾ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಆಗಬಹುದು ಅಂತ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕಂಟೆಂಟ್ ಎಡಿಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇವತ್ತು ನಡೆಯುವಂತಹ ಸಭೆ ಭಾರತದ ಮಟ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಪಾಕಿಸ್ತಾನಕ್ಕೆ ಹಲವು ಷರತ್ತುಗಳನ್ನ ಇಡಬಹುದು ಅನ್ನುವಂತಹ ನಿರೀಕ್ಷೆ. ನಿಮ್ಮ ನಿರೀಕ್ಷೆಗಳು ಏನು? ಭಾರತ ಇಟ್ಟರೆ ಷರತ್ತುಗಳನ್ನ, ಏನೆಲ್ಲ ಷರತ್ತುಗಳನ್ನ ಇಡಬಹುದು ಅಂತ? ಶ್ರುತಿ, ಇದ್ರಲ್ಲಿ ಹೇಳ್ಬೇಕಂತಂದ್ರೆ ಈ ಮೀಟಿಂಗ್ ಅಲ್ಲಿ ಬೇರೆ ಇನ್ಯಾರು ಇರೋದಿಲ್ಲ. ಇಂಡಿಯಾದ DGMO ರಾಜು ಘಾಯ್ ಇರ್ತಾರೆ, ಪಾಕಿಸ್ತಾನದ DGMO ಜನರಲ್ ಕಾಸಿಫ್ ಅಬ್ದುಲ್ಲಾ ಇರ್ತಾರೆ. ಈ ಇಬ್ಬರ ಮೀಟಿಂಗ್ ನಲ್ಲಿ ಇಂಡಿಯಾದ ಡಿಮ್ಯಾಂಡ್ಸ್ ಏನೇನಿರುತ್ತೆ ಅಂತಂದ್ರೆ, ಆಸ್ ಯೂಶುವಲ್ ಇಂಡಿಯಾದವರು ಸುಮಾರು ವರ್ಷಗಳಿಂದ ಕೇಳ್ತಾ ಇರತಕ್ಕಂತಹ ಯಾರ್ಯಾರು ಅಂತಂದ್ರೆ ಒಂದ್ ನಿಮಿಷ, ಸೈಯದ್ ಸಲಾವುದ್ದೀನ್, ಸಜಿದ್ ಮೀರ್, ರಿಯಾಜ್ ಭಟ್ಕಲ್, ಈ 3 ಜನ ಪಾಕಿಸ್ತಾನದಲ್ಲಿದ್ದಾರೆ. ಓಕೆ, ನೆಕ್ಸ್ಟ್ ಹಫೀಜ್ ಸಯೀದ್, ಮಸೂದ್ ಅಜರ್, ದಾವೂದ್, ಜಾಕಿರ್ ಉರ್ ರೆಹಮಾನ್ ಲಕ್ವಿ, ಇವರು ಕೂಡ ಪಾಕಿಸ್ತಾನದಲ್ಲೇ ಇದ್ದಾರೆ. 5 ಜನ ಉಗ್ರರನ್ನು ಈಗ ಆಲ್ರೆಡಿ ಇಂಡಿಯಾದವರು ಹೊಡೆದಾಕಿದ್ದಾರೆ. ಇವರನ್ನ ಇಂಡಿಯಾಕ್ಕೆ ಕೊಡಬೇಕು ಅನ್ನೋದು ಮೊದಲನೇ ಷರತ್ತು ಇರುತ್ತೆ. ಪಾಕಿಸ್ತಾನ ಒಪ್ಪೋದಿಲ್ಲ. ಎರಡನೇ ಷರತ್ತು, ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದ್ರ ಬಗ್ಗೆ ಚರ್ಚೆ ಇರುತ್ತೆ. ಪಾಕಿಸ್ತಾನ ನಂಬಕ್ಕಾಗಲ್ಲ. ಸೊ ಈ ಲೆಕ್ಕದಲ್ಲಿ ಏನ್ DGMO ಮೀಟಿಂಗ್ ಇರುತ್ತೆ, ಬಹುಶಃ ಈ ಕದನ ವಿರಾಮ ಅಂತ ಘೋಷಣೆ ಮಾಡಿ DGMO ಮೀಟಿಂಗ್ ಅಸೈನ್ ಆದ್ಮೇಲೆ ಕೂಡ ಏನಕ್ಕೆ ಮತ್ತೆ ಗಡಿ ನಿಯಮ ಉಲ್ಲಂಘನೆ ಮಾಡಿ ಶೆಲ್ ಹಾಸಿದ್ದು, ಡ್ರೋನ್ ಹಾಸಿದ್ದು ಎಲ್ಲ ಮಾಡಿದ್ರಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಆಗುತ್ತೆ ಹೊರತು ಇವತ್ತಿನ ಮಟ್ಟಿಗೆ ಒಂದೇ ದಿನದಲ್ಲಿ ಇಷ್ಟು ವಿಷಯಗಳು ಚರ್ಚೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ಶ್ರುತಿ. ಓಕೆ, ಪ್ರಮುಖವಾಗಿ ಮಹೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ಮಾಹಿತಿ ಕೊಡ್ತಾ ಇದ್ರು ಕಂಟೆಂಟ್ ಎಡಿಟರ್. ಹಲವು ಉಗ್ರರನ್ನ ಹಸ್ತಾಂತರ ಮಾಡಬೇಕು ಭಾರತಕ್ಕೆ ಅನ್ನುವಂತಹ ಪ್ರಮುಖ ವಿಚಾರವನ್ನೇ